ಓ ಮೈ ಗಾಡ್ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟ್ ನಮ್ಮ RCB ಪ್ಲೇಯರ್ ಅಂತ ಯಶ್ ದಯಾಳ್ ರಿಲೇಟೆಡ್. ಸೊ ಕಥೆಯಲ್ಲಿ ಟ್ವಿಸ್ಟ್ ಕಾಣಿಸ್ತೈತೆ ಮಗ. ಇವಾಗ ಲಾಸ್ಟ್ ವಿಡಿಯೋ ಯಶ್ ದಯಾಳ್ ಬಗ್ಗೆ ಮಾಡಿದಾಗ ಹೇಳಿದ್ದೆ ಇವರು ಅಪರಾಧಿ ಅಂತ ಹೇಳೋಕ್ಕಾಗೋದಿಲ್ಲ, ಜಸ್ಟ್ ಆರೋಪಿ ಅಷ್ಟೇನೆ. ಕೋರ್ಟ್ ಡಿಸೈಡ್ ಮಾಡುತ್ತೆ, ನಾವು ಯಾರಿಗೂ ಡಿಸೈಡ್ ಮಾಡೋದಕ್ಕೆ. ಯಶ್ ದಯಾಳ್ ಮಾಡಿದ್ರು ಮಾಡಿರ್ಬೋದು, ಮಾಡಿಲ್ಲ ಅಂತ ಅಂದ್ರೂ ಕೂಡ ಏನು ಇಲ್ಲ ಅಲ್ಲಿ. ಸೊ ನಾರ್ಮಲಾಗೆ ಹುಡುಗಿರೇ ಈ ಥರ ಮಾಡ್ತಾರೆ, ಹುಡುಗರು ಮಾಡೋದಿಲ್ಲ ಅಂತ ವಿಡಿಯೋದಲ್ಲೂ ಕೂಡ ಹೇಳಿದೆ. ಬಟ್ ಯಶ್ ದಯಾಳ್ ಈ ಥರ ಎಲ್ಲ ಮಾಡ್ತಾರೆ ನಂಬೋಕ್ಕಾಗೋದಿಲ್ಲ ಅಂತ. ಸೊ ಅದೇ ಥರನೇ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹೆಂಗೆ ಪೋಟ್ರೆ ಆಗಿತ್ತು ಅಂದರೆ ಲಾಸ್ಟ್ ವೀಕು ಯಶ್ ದಯಾಳ್ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಆಗೋಗ್ಬಿಟ್ಟಿತ್ತು. ಆ ಚಾಟ್ಗಳನ್ನ ಲೀಕ್ ಮಾಡೋದು, ಅದು ಇದು ಎಲ್ಲ ಆ ಫೇಕ್ ಚಾಟ್ಗಳೇ ಆಗಿರ್ಬೋದು. ಸೊ ಏನೇನೋ ಲೀಕ್ ಮಾಡೋ ಥರ ಲೇಡಿ ಎಲ್ಲ ಮಾಡಿ FIR ಕೂಡ ಯಶ್ ದಯಾಳ್ ಅವ್ರ ಮೇಲೆ ಆಗಿತ್ತು. ರಿಜಿಸ್ಟರ್ ಕಂಪ್ಲೇಂಟ್ನ ಇನ್ಫ್ಯಾಕ್ಟ್ CM ಆಫೀಸ್ಗೆ ಕೊಟ್ಬಿಟ್ಟಿದ್ರು ಆ ಲೇಡಿ ಕಂಪ್ಲೇಂಟ್ನ. ಗಾಜಿಯಾಬಾದ್ನ ಆ ಒಬ್ಬರು ಲೇಡಿ ಯಶ್ ದಯಾಳ್ ಮೋಸ ಮಾಡ್ತಾ ಇದ್ದಾರೆ ಹುಡುಗಿರಿಗೆಲ್ಲ. ಮಲ್ಟಿಪಲ್ ಜನರ ಹತ್ರ ಇವ್ರದ್ದು ಅಫೇರ್ ಇದೆ, ಅದಿದೆ ಇದಿದೆ, ನನಗೆ ಮೋಸ ಮಾಡಿದ್ರೆ, ಜೊತೆಗೆ ಬೇರೆ ಹುಡುಗಿರ ಹತ್ರನೂ ಕೂಡ ಮೋಸ ಮಾಡ್ತಾ ಇದ್ದಾರೆ, ಮದುವೆ ಆಗ್ತೀನಿ ಅಂತ ನಂಬಿಸ್ತಾ ಇದ್ದಾರೆ, ಆಮೇಲೆ ಕೈ ಕೊಡ್ತಾ ಇದ್ದಾರೆ, ಈ ಥರ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ನ ಫೈಲ್ ಮಾಡಿದ್ರು. ಸೊ ಅದಕ್ಕೆ FIR ಕೂಡ ಆಗಿತ್ತು. ಬಟ್ ಇವಾಗ ಯಶ್ ದಯಾಳ್ ಅವರು ಆ್ಯಕ್ಷನ್ ತಗೊಂಡಿದ್ದಾರೆ. ನಾವೇನಕ್ಕೆ ಸೈಲೆಂಟ್ ಆಗಿದ್ದಾರೆ ಯಶ್ ದಯಾಳು? ಇಷ್ಟೆಲ್ಲ ಆಗ್ತಾ ಇದೆ, ಅವ್ರ ಬಗ್ಗೆ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಿದೆ, ಅವರ ಮಾನ ಹಾನಿ ಆಗ್ತಾ ಇದೆ, ಏನಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡವ್ರೆ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಇವಾಗ ಲೀಗಲಾಗಿ ನಾನು ಪ್ರೊಸೀಡ್ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಇವಾಗ ಆ್ಯಕ್ಷನ್ನ ತೊಗೊತಾ ಇದ್ದೀನಿ ಅಂತ ಯಶ್ ದಯಾಳ್ ಅವ್ರ ಕಡೆಯಿಂದನೇ ಬಂದಿದೆ. ಯಶ್ ದಯಾಳ್ ಅವರು ಕೂಡ ಕಂಪ್ಲೇಂಟ್ನ ಫೈಲ್ ಮಾಡಿದರೆ ಪ್ರಯಾಗ್ರಾಜಲ್ಲಿ. ಚೀಫ್ ಮಿನಿಸ್ಟರ್ ಆಫೀಸ್ಗೆ ಏನು ಹೋಗಿಲ್ಲ ಇವರು, ಆ ಲೇಡಿ ಹೋಗಿರೋ ಥರ. ಬಟ್ ಕಂಪ್ಲೇಂಟ್ನ ತೊಗೊಂಡಿದ್ದಾರೆ, ಯಶ್ ದಯಾಳ್ ಕೊಟ್ಟರು ಅಂತ ಕಂಪ್ಲೇಂಟ್. FIR ಕೂಡ ಆ ಲೇಡಿ ಮೇಲೆ ಇವಾಗ ಬಂದಿದೆ. ಸೊ ಯಶ್ ದಯಾಳ್ ಅವ್ರು ಹೇಳೋ ಪ್ರಕಾರ ಏನು ಅಂತ ಅಂದರೆ, ಈ ಲೇಡಿ ಮ್ಯಾನಿಪ್ಯುಲೇಟ್ ಮಾಡೋದ್ರಲ್ಲಿ ವರ್ಲ್ಡ್ ಫೇಮಸ್ ಅಂತೆ. 2021ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಪರಿಚಯ ಆಗಿದ್ದಂತೆ. ಇವ್ರ ಹತ್ರ ಬೇಜಾನ್ ದುಡ್ಡುಗಳನ್ನ ಕಿತ್ತಿದಾರಂತೆ, ಲ್ಯಾಪ್ಟಾಪ್ನ ಕದ್ದಿದಾರಂತೆ, ಇವರ ಐಫೋನ್ನು ಕೂಡ ಕದ್ದಿದಾರಂತೆ, ಕದ್ಕೊಂಡು ಹೊರಟೋಗ್ಬಿಟ್ಟಿದಾರಂತೆ ಮೀಟ್ ಆದಾಗ. ಜೊತೆಗೆ ಇವರ ಫ್ಯಾಮಿಲಿ ಎಮರ್ಜೆನ್ಸಿ, ನನ್ನ ಮೆಡಿಕಲ್ ಟ್ರೀಟ್ಮೆಂಟು, ಆ ಮೆಡಿಕಲ್ ಟ್ರೀಟ್ಮೆಂಟು, ನಮ್ಮ ಫ್ಯಾಮಿಲಿಗೆ ಹಂಗಾಗಿದೆ, ನಮ್ಮ ಫ್ಯಾಮಿಲಿಗೆ ಹಿಂಗಾಗಿದೆ, ಅದಾಗಿದೆ ಇದಾಗಿದೆ ಅಂತ ಲಕ್ಷಗಟ್ಟಲೆ ಇವ್ರ ಹತ್ರ ದೇಪ್ಕೊಂಡು ಹೋಗ್ಬಿಟ್ಟವ್ರಂತೆ. ಅಂದರೆ ಏನಿಲ್ಲ, ಬೇಸಿಕಲಿ ಏನಾಗಿದೆ ಅಂತ ಅಂದರೆ ಒಟ್ಟಲ್ಲಿ ಒಂದು ಅಟ್ರಾಕ್ಷನ್ ಅದಂತೂ ಆಗಿರುತ್ತೆ. ಅಟ್ರಾಕ್ಷನ್ ಆಗಿಲ್ಲದೇ ಯಶ್ ದಯಾಳ್ ಅವರಿಗೆ ದುಡ್ಡು ಕೊಡೋವಂಥದ್ದು ಅದು ಇದು ಎಲ್ಲ ಖಂಡಿತ ಮಾಡಿರೋದಿಲ್ಲ. ಸೊ ಆಬ್ವಿಯಸ್ಲಿ ಒಂದು ಅಟ್ರಾಕ್ಷನ್ನು, ಒಂದು ಬಾಂಡು ಎಲ್ಲ ಫ್ರೇಮ್ ಆಗಿರುತ್ತೆ. ನಾನು ಅಂದ್ಕೊಂಡಿದ್ದೆ ಇದು ಪಕ್ಕ ಇದು ಹುಡುಗಿ ಕಡೆಯಿಂದನೇ ಆಗಿರುತ್ತೆ ಅಂತ. ಹುಡುಗರು ನಾರ್ಮಲಿ ಹೆಂಗೆ ಮಾಡಲ್ಲಾಗಿರೋ, ಹುಡುಗರು ನಿಯತ್ತಾಗಿರ್ತಾರೆ ಆಲ್ಮೋಸ್ಟು. ಎಲ್ಲ 100ಕ್ಕೊಬ್ಬರು ಹುಡುಗರು ಹಾಳಾಗಿರೋರು ಅಂತಂದರೆ ಆಲ್ಮೋಸ್ಟ್ 99% ನಿಯತ್ತಾಗೇ ಇರ್ತಾರೆ ಹುಡುಗರು. ಸೊ ಹುಡುಗಿರೇ ಆಲ್ಮೋಸ್ಟ್ ಈ ಥರ ಕಂತ್ರಿ ಕೆಲಸಗಳನ್ನೆಲ್ಲ ಮಾಡೋದು. ಅಂದರೆ ನಾನು ಇವಾಗ ಹೇಳ್ತಾ ಇಲ್ಲ ಅವರೇ ತಪ್ಪು ಮಾಡಿಬಿಟ್ಟಿದ್ದಾರೆ, ಇವರೇ ತಪ್ಪು ಮಾಡಿದ್ದಾರೆ ಅಂತ ನಾನು ಯಾವನಲ್ಲ ಜಡ್ಜ್ ಮಾಡೋದಕ್ಕೆ. ಬಟ್ ಆದರೂ ಇರೋದು ಹೇಳ್ತಾ ಇದ್ದೀನಿ. ಸೊ ನಾರ್ಮಲಾಗಿ ಹುಡುಗರು ನಿಯತ್ತಾಗೇ ಇರ್ತಾರೆ, ಹುಡುಗಿರೇ ಇಂಥ ಕೆಲಸಗಳು ಫ್ಯಾಮಿಲಿಗೆ ಹಂಗಾಗಿ ಹೋಗ್ಬಿಟ್ಟಿದೆ. ಯಾಕಂದರೆ ನಾವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಬೇಜಾನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಹಂಗಾಗಿ ಹೋಗ್ಬಿಟ್ಟಿದೆ ಪ್ರಾಬ್ಲಮ್ಮು, ಹಿಂಗಾಗಿ ಹೋಗ್ಬಿಟ್ಟಿದೆ ಪ್ರಾಬ್ಲಮ್ಮು. ಫೇಕ್ ಲವ್ ಮಾಡುವಂಥದ್ದು, ಫೇಕ್ ಫೀಲಿಂಗ್ಸ್ನ ಬೋರ್ಸೋವಂಥದ್ದು, ದುಡ್ಡನ್ನ ಸರಿಯಾಗಿ ಪೀಕೋವಂಥದ್ದು, ಆಮೇಲೆ ಕೈ ಕೊಡೋವಂಥದ್ದು. ಇದು ನಾರ್ಮಲಿ ಹುಡುಗರು ಮಾಡೋದಿಲ್ಲ, ಹುಡುಗಿರು ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರು ಹುಡುಗಿ ನೋಡ್ರೆ ಕಾಮೆಂಟ್ ಸೆಕ್ಷನ್ ಉಗಿದ್ಬಿಡ್ತೀರ ನನಗೆ, ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲಮ್ಮ ಅಂತ. ಹೌದು, ಎಲ್ಲ ಹುಡುಗಿರು ಒಂದೇ ಥರ ಇರೋದಿಲ್ಲ. ಬಟ್ ರೀಸೆಂಟಾಗೆಲ್ಲ ನೋಡ್ತು ಅಂದರೆ ಈ ಥರ ಹುಡುಗಿರು ಬೇಜಾನ್ ಜನ ನಾವು ನೋಡ್ಬಿಟ್ಟಿದ್ದೀವಿ. ಸೊ ಆದ್ದರಿಂದ ಯಶ್ ದಯಾಳ್ ಅವರು ಇವಾಗ ಆ್ಯಕ್ಷನ್ ಅಂತೂ ತೊಗೊಂಡಿದ್ದಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಅಂತೂ ಇಸ್ಕೊಂಡು ಇವಾಗ FIRನ ಇವಾಗ ಲಾಡ್ಜ್ ಮಾಡಿದ್ದಾರೆ. ಏನಕ್ಕೆ ಈ ಲೇಡಿ ಏನಕ್ಕೆ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಸಡನ್ನಾಗಿ ಆಲ್ ಆಫ್ ಎ ಸಡನ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಬಹುಶಃ ಯಶ್ ದಯಾಳ್ ಅವರು ಬಂದ್ಬಿಟ್ಟು ಇವ್ರಿಗೆ ಕಾಂಪ್ರಮೈಸ್ ಮಾಡ್ಕೊಂಬಿಡಮ್ಮ, ಸುಮ್ಮನೆ ಏನಕ್ಕೆ ನನ್ನ ಮಾನ ಮರ್ಯಾದೆ ಕಳೀತಾ ಇದೆಯಾ, ಕಂಪ್ಲೇಂಟ್ನ ವಿಡ್ರಾ ಮಾಡ್ಕೊಬಿಡೋ, ಒಂದಿಷ್ಟು ಲಕ್ಷ ತಗೊಂಬಿಡೋ ಅನ್ನೋ ಥರ ಕಾಂಪ್ರಮೈಸ್ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡಿರೋ ಅದು ಕೂಡ ನೋಡಬೇಕಾಗುತ್ತೆ ಲೇಡಿ ಏನಾದರೂ. ನೀನು ಇಷ್ಟು ಲಕ್ಷ ಕೊಡೋರು ನಾನು ಕಂಪ್ಲೇಂಟ್ ವಿಡ್ರಾ ಮಾಡ್ಕೊತೀನಿ ಅಂತ. ಸೊ ಏನೇನೋ ಆಗ್ತದೆ. ಒಟ್ಟಲ್ಲಿ ಒಂದಂತೂ ನಿಜ, ಹುಡುಗಿರಿಂದ ಬಿದ್ದರೆ ಹಾಳಾಗಿ ಹೋಯ್ತೀಯ ಮಗ, ಅದಂತೂ ನಿಜ. ಅದು ಯಾವುದೇ ಲೆವೆಲಲ್ಲಾದ್ರೂ ಇರೋ, ನೀನು ಕ್ರಿಕೆಟರೇ ಆಗಿರೋ, ಇಂಜಿನಿಯರೇ ಆಗಿರೋ, ಡಾಕ್ಟರೇ ಆಗಿರೋ, ಹುಡುಗಿರಿಂದ ಬಿದ್ದರೆ ಹಾಳಾಗಿ ಹೋಯ್ತೀಯ ಅನ್ನೋದು ಇಲ್ಲಿ ಮತ್ತೆ ಪ್ರೂವ್ ಆಗಿದೆ ಅಷ್ಟೇ ಯಶ್ ದಯಾಳ್ ಅವರ ಮ್ಯಾಟ್ರಲ್ಲಿ. ಹಂಗೆ ಮಾಡ್ತಾರೆ ಹುಡುಗರು ಒಂಥರ ನಾಯಿ ಇದ್ದಂಗೆ, ಹುಡುಗಿರು ಒಂಥರ ಮಾಯ ಇದ್ದಂಗೆ. ಏನೇನು ಸ್ಪೆಷಲಾಗಿ ಹೇಳ್ಬೇಕು, ಎಲ್ಲರಿಗೂ ಗೊತ್ತಿರೋದೇ. ಹುಡುಗರು ಅವ್ರು ಏನೇ ಮಾಡಿದ್ರು, ಅದು ಎಷ್ಟೇ ಮೋಸ ಮಾಡಿದ್ರು ಹಿಂದಿನಿಂದ ಹೋಗೋದಂತೂ ಬಿಡಲ್ಲ. ಹಿಂದಿನಿಂದ ಹೋಗೋದನ್ನ ಅವ್ರು ಅಡ್ವಾಂಟೇಜ್ ಆಗಿ ತಗೊಳೋದನ್ನ ಮಾತ್ರ ಬಿಡೋದಿಲ್ಲ. ಸೊ ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ, ಬಹುಶಃ ಇದೇ ಆಗಿರ್ಬೋದು. ಯಶ್ ದಯಾಳ್ ಅವ್ರದ್ದು ಪಾಪ ಬಕ್ರ ಆಗಿದ್ರೆ ಅಂತ ಕಾಣಿಸ್ತಾ ಇತ್ತಿದ್ದೆಲ್ಲ ಸೀನೆಲ್ಲ ನೋಡ್ತು ಅಂತಂದರೆ. ನಾನು ಹಂಗೆ ಅನ್ಕೊಂಡಿದ್ದೆ, ಯಶ್ ದಯಾಳ್ ಇಷ್ಟೊಂದೆಲ್ಲ ಸೀನ್ ಇಲ್ಲಲ್ಲ, ಏನು ಹೀರೋ ರೇಂಜ್ಗೆಲ್ಲ ಏನಿಲ್ವಲ್ಲ, ಇವ್ರು ಈ ಪಾರ್ಟಿ ಹುಡುಗಿರ ಹತ್ರ ಎಲ್ಲ ಚಲಾಟ ಗಿಲಾಟೆ ಎಲ್ಲ ಆಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಅಂತ ಒಂದು ಇನ್ಸೈಡ್ ಫೀಲಿಂಗ್ ಹೇಳ್ತಾ ಇತ್ತು.
ಬಟ್ ಹಂಗೆ ಆಗಿದೆ ನೋಡಿ. ಎಸ್ದಾಳ್ ಅವರು ಹೇಳಿದ್ದಾರೆ ಬಂದ್ಬಿಟ್ಟು, ಇವ್ರು ಮೋಸ ಮಾಡಿದ್ರೆ, ಅಷ್ಟು ದುಡ್ಡು ಕಿತ್ತಿದ್ದಾರೆ, ಇಷ್ಟು ದುಡ್ಡು ಕಿತ್ತಿದ್ರೆ, ನನಗೆ ನಾಮ ಹಾಕ್ಬಿಟ್ಟು ಮತ್ತೆ ದುಡ್ಡು ಕೀಳೋಕ್ಕೋಸ್ಕರ ಈ ಥರ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ನನ್ನ ಮಾನ ಮರ್ಯಾದೆನ 3 ಕಾಸಿಗೆ ಹರಾಜು ಆಗ್ತಾ ಇದ್ದಾರೆ ಅಂತ. ನಿಮಗೇನು ಅನ್ನಿಸ್ತಾ ಇದೆ ಆಗಿರುವಂಥದ್ದು ಎಸ್ದಾಳ್ ಅವರ ವಿಚಾರದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ವಾ.